Students, we are discussing one or two mathematical problems of this chapter. Once you learn how to work out a problem, understanding the principle behind, you can understand and appreciate the theory that we have taught. Not upon NA, empirical formula, molecular formula is a definition we had discussed. Today I am working a problem on empirical formula and molecular formula. Look at this problem. A compound has 4.07% hydrogen, 24.3% carbon, 71.6% chlorine. The molar mass of the compound is 98.96 gram per mole. Find its empirical formula and molecular formula. ನೀವು ಕೂಡ ಸಾಧ್ಯವಾದರೆ ನನ್ನ ಜೊತೆನೆ ಒಂದು ನೋಟ್ಬುಕ್ ಇಟ್ಕೊಂಡು ನನ್ನ ಜೊತೆನೆ ವರ್ಕ್ ಮಾಡ್ತಾ ಇದ್ರೆ you can understand it better. ಈಗ we have been asked to find the empirical formula. ಎಂಪೆರಿಕಲ್ ಫಾರ್ಮುಲಾ ಕಂಡುಹಿಡಿಬೇಕಾದ್ರೆ ಯಾವ್ಯಾವ ಎಲಿಮೆಂಟು ಎಷ್ಟೆಷ್ಟು ಪರ್ಸೆಂಟ್ ಇದೆ ಪ್ರಾಬ್ಲಮ್ನಲ್ಲಿ ಅಂತ ಕರೆಕ್ಟಾಗಿ ಬರ್ಕೋಬೇಕು. 4.07% ಹೈಡ್ರೋಜನ್, ಕರೆಕ್ಟಾಗಿ ಅದು ಹೈಡ್ರೋಜನ್ ಕೆಳಗಡೆ ಬರಬೇಕು. 24.3% ಕಾರ್ಬನ್, 71.6% ಆಕ್ಸಿಜನ್. ಒಂದ್ಸಲಿ ಮನಸ್ಸಲ್ಲೇ ಮೂರು ಆ್ಯಡ್ ಮಾಡಿಕೊಂಡು ಅಪ್ರಾಕ್ಸಿಮೇಟ್ಲಿ 100 ಬರುತ್ತಾ ನೋಡ್ಕೋಬೇಕು. ಒಂದೊಂದ್ಸಲಿ ಪ್ರಾಬ್ಲಮ್ನಲ್ಲಿ ತಪ್ಪಾಗ್ಬಿಟ್ಟಿರುತ್ತೆ. ನೀವು ಎಷ್ಟೇ ವರ್ಕ್ ಮಾಡಿದ್ರೂ ಆಗ ಪ್ರಾಬ್ಲಮ್ ಬರೋದಿಲ್ಲ. ಸಾಮಾನ್ಯವಾಗಿ ಆ ಥರ ಆಗಲ್ಲ. ಆದರೂ ಒಂದ್ಸಲಿ ಮನಸ್ಸಲ್ಲಿ ಮೂರನ್ನು ಆ್ಯಡ್ ಮಾಡಿಕೊಂಡು ಅಪ್ರಾಕ್ಸಿಮೇಟ್ಲಿ 100 ಬರುತ್ತಾ ಅಂತ ನೋಡ್ಕೋಬೇಕು. ಫಸ್ಟು ಎಲಿಮೆಂಟ್ಸ್ದು ಸಿಂಬಲ್ಸ್ ಎಲ್ಲ ಬರ್ಕೋಬೇಕು. ಅದ್ರ ಕೆಳಗಡೆ ಕರೆಕ್ಟಾಗಿ ಪರ್ಸೆಂಟೇಜ್ ಬರ್ಕೋಬೇಕು. Then divide it by their respective atomic mass. Carbon ಗೆ atomic mass 12, hydrogen ಗೆ 1, oxygen ಗೆ 16. ಆಮೇಲೆ ಡಿವೈಡ್ ಮಾಡಬೇಕು. ಕ್ಯಾಲ್ಕುಲೇಟರ್ ನೀವು ಮಾಡ್ಕೋಬಹುದು. ಅಪ್ರಾಕ್ಸಿಮೇಟ್ಲಿ 2.02 ಬರುತ್ತೆ. ಇದು 4.07. ಇದು 16 4s are 64. 76, approximately 16 4s are 64. ಸೊ ಡಿವೈಡ್ ಮಾಡ್ಕೊಂಡಿದ್ದಾಯ್ತು. ಡಿವೈಡ್ ಮಾಡ್ಕೊಂಡ್ಮೇಲೆ ಇವು ಮೂರರಲ್ಲಿ ಲೀಸ್ಟ್ ಮಾಸ್ ಯಾವುದಿದೆ, ಲೀಸ್ಟ್ ನಂಬರ್ ಯಾವುದಿದೆ ಅದನ್ನು ಸರ್ಕಲ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಈಸ್ ಈ ಮೂರು ನಂಬರ್ನ ಈ ಲೀಸ್ಟ್ ನಂಬರಿಂದ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿ ಏನ್ ಬರುತ್ತೋ ಅದನ್ನ ನಿಯರೆಸ್ಟ್ ಹೋಲ್ ನಂಬರ್ಗೆ ರೌಂಡ್ ಆಫ್ ಮಾಡಬೇಕು. ಇದು ಡಿವೈಡ್ ಮಾಡಿದ್ರೆ ಎಕ್ಸಾಕ್ಟ್ ಆಗಿ 1 ಬರುತ್ತೆ. ಇದು 2 ಪಾಯಿಂಟ್ ಸಮಥಿಂಗ್ ಎಷ್ಟೋ ಬರುತ್ತೆ. ಇದು ವೆರಿ ನಿಯರರ್ ಟು 2. ದಿಸ್ ಈಸ್ ಆಲ್ಸೋ ವೆರಿ ನಿಯರರ್ ಟು 2. ಇನ್ನೊಂದ್ಸಲಿ ಹೇಳ್ತೀನಿ, ಡಿವೈಡ್ ಮಾಡುವಾಗ ಫ್ರಾಕ್ಷನ್ ಬೇಡ ನಮಗೆ. ಯು ರೌಂಡ್ ಇಟ್ ಆಫ್ ಟು ದ ನಿಯರೆಸ್ಟ್ ಹೋಲ್ ನಂಬರ್. ಈಗ ವಿತ್ ದಿಸ್ ನಂಬರ್ಸ್ ಯು ಕ್ಯಾನ್ ರೈಟ್ ದ ಎಂಪೆರಿಕಲ್ ಫಾರ್ಮುಲಾ. ಕೊಟ್ಟಿರೋ ಕಾಂಪೌಂಡ್ ಅಲ್ಲಿ ಕಾರ್ಬನ್ 1 ಇದೆ, ಹೈಡ್ರೋಜನ್ 2 ಇದೆ, ಆಕ್ಸಿಜನ್ 2 ಇದೆ. ಸೊ ಯು ಕ್ಯಾನ್ ರೈಟ್ ದ ಎಂಪೆರಿಕಲ್ ಫಾರ್ಮುಲಾ. ಎಂಪೆರಿಕಲ್ ಫಾರ್ಮುಲಾ ಇಸ್ C1H2O2. ಇದೇ ಎಂಪೆರಿಕಲ್ ಫಾರ್ಮುಲಾ. ಇನ್ನೊಂದ್ಸಲಿ ಜ್ಞಾಪಿಸ್ತೀನಿ. ಎಂಪೆರಿಕಲ್ ಫಾರ್ಮುಲಾ ಗಿವ್ಸ್ ದ ರೇಷಿಯೋ ಆಫ್ ದ atoms of different elements present in one molecule of the compound. First step ಮುಗಿತು, empirical formula. Empirical formula ತಕ್ಷಣನೇ empirical formula mass ಕಂಡು ಹಿಡ್ಕೊಂಡ್ಬಿಡಿ. Empirical formula mass ಅಂದ್ರೆ add the atomic masses of the constituent elements in the empirical formula. ಇದರಲ್ಲಿ ನೋಡಪ್ಪ 12
plus 1 into 2, 2, 12 plus 2, 14, plus 32, 16 into 2, 32, 32 plus 2, 34, 34 plus 2, 46. So empirical formula mass is 46 gram. Molecular mass ಕೊಟ್ಟಿರ್ತಾರೆ. Molecular mass ಎಷ್ಟಿದೆ? 98.96. 98.96 molecular formula n ನ ಕಂಡುಹಿಡ್ಕೋಬೇಕು. n is molecular formula mass divided by empirical formula mass. ಇನ್ನು ಕರೆಕ್ಟ್ ಫಾರ್ಮುಲಾ ತಿಳ್ಕೋಬೇಕು. ಮಾಲಿಕ್ಯುಲಾರ್ ಫಾರ್ಮುಲಾ ಮಾಸ್ ಅಥವಾ ಮಾಲಿಕ್ಯುಲಾರ್ ಮಾಸ್, ಎಂಪೆರಿಕಲ್ ಫಾರ್ಮುಲಾ ಮಾಸ್. ಮಾಲಿಕ್ಯುಲಾರ್ ಫಾರ್ಮುಲಾ ಮಾಸ್ ಕೊಟ್ಟಿರ್ತಾರೆ 98.96 ಡಿವೈಡೆಡ್ ಬೈ 46 ಎಂಪೆರಿಕಲ್ ಫಾರ್ಮುಲಾ ಮಾಸ್. ಇದನ್ನು ಅಷ್ಟೇ ರೌಂಡ್ ಇಟ್ ಆಫ್ ಟು ದ ನಿಯರೆಸ್ಟ್ ಹೋಲ್ ನಂಬರ್. ದಟ್ ಈಸ್ ಕಾಲ್ಡ್ n. ಫೈನಲಿ ದಿಸ್ ದ ಆನ್ಸರ್. Molecular formula equals n into empirical formula. n ಎಷ್ಟು ಬಂದಿದೆ? 2. Empirical formula CH2O2. The final formula is C2H4O4. ಎಲ್ಲವುದನ್ನು 2 ರಿಂದ ಮಲ್ಟಿಪ್ಲೈ ಮಾಡಬೇಕು. This is the problem. This problem is usually asked for 3 or 4 marks in your exam. ಇನ್ನೊಂದ್ಸಲಿ ಹೇಳ್ತೀನಿ, ಪರ್ಸೆಂಟೇಜ್ ಎಲ್ಲ ಫಸ್ಟ್ ಎಲಿಮೆಂಟ್ಸ್ ಸಿಂಬಲ್ ಬರ್ಕೋಬೇಕು. ಕರೆಕ್ಟಾಗಿ ಅದರ ಕೆಳಗಡೆ ಕಾರ್ಬನ್ ಎಷ್ಟು ಕೊಟ್ಟಿದ್ದಾರೆ, ಹೈಡ್ರೋಜನ್ ಎಷ್ಟು ಕೊಟ್ಟಿದ್ದಾರೆ, ಆಕ್ಸಿಜನ್ ಎಷ್ಟು ಕೊಟ್ಟಿದ್ದಾರೆ ನೋಡ್ಕೋಬೇಕು. ಆಮೇಲೆ ಬರೀಬೇಕು. ಗೊತ್ತಾಯ್ತಾ? ಇಲ್ಲಿ ಕ್ಲೋರಿನ್ ಬದಲು ಆಕ್ಸಿಜನ್ ಅಂತ ಬರ್ಕೊಳ್ಳಿ. ಸಪೋಸ್ ಕ್ಲೋರಿನೇ ಆಗಿದ್ರೆ ಇಲ್ಲೇನು ಬರಿಬೇಕಾಗಿತ್ತು? Cl ಬರಿಬೇಕಾಗಿತ್ತು. ಎಷ್ಟರಿಂದ ಭಾಗಿಸ್ಬೇಕಾಗಿತ್ತು? 35.5. ಅಟಾಮಿಕ್ ಮಾಸ್ ಆಫ್ ಕ್ಲೋರಿನ್ ಇಸ್ 35.5. ಇಲ್ಲಿ ಇದೇ ಥರಾನೇ ಇಲ್ಲಿ ಎಷ್ಟು ಬರುತ್ತೆ? ಅಪ್ರಾಕ್ಸಿಮೇಟ್ಲಿ 2 ಬರುತ್ತೆ, 2 ಬರುತ್ತೆ, 1 ಬರುತ್ತೆ. O2 ಬದಲು ಏನಿರುತ್ತೆ? Cl2 ಇರುತ್ತೆ. ಆಗ ಎಂಪೆರಿಕಲ್ ಫಾರ್ಮುಲಾ ಮಾಸ್ ಎಷ್ಟಾಗುತ್ತೆ? 12 plus 2 14, 14 plus 71. ಇದು 71 plus 2 73, 73 plus 12 85 ಆಗುತ್ತೆ. ಅದೇ ಥರ ಮುಂದುವರಿಯೋದು, n ಕಂಡುಹಿಡಿಯೋದು. ಎವ್ರಿಥಿಂಗ್ ಫಾಲೋಸ್. ಸೊ ದಟ್ ಈಸ್ ಅಬೌಟ್ ಎಂಪೆರಿಕಲ್ ಫಾರ್ಮುಲಾ. ಈಗ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ವಾಟರ್ formed during the combustion of 16 gram of methane ಅಂತ ಇದೆ. ಇದಕ್ಕೆ ನಾವು ಸ್ಟೌಕಿಯೋಮೆಟ್ರಿ ಅಂತ ಕರಿತೀವಿ. ಈ ತರ ಪ್ರಾಬ್ಲಮ್ಸ್ಗೆ ಸ್ಟೌಕಿಯೋಮೆಟ್ರಿ ಅಂತ ಕರಿತೀವಿ. ಹಾಗಂದ್ರೆ ಏನು ಗೊತ್ತಾ? ಒಂದು ರಿಯಾಕ್ಷನ್ ಅಲ್ಲಿ ರಿಯಾಕ್ಟೆಂಟ್ ಮಾಸ್ ಕೊಟ್ಟಿರ್ತಾರೆ, ನೀವು ಪ್ರಾಡಕ್ಟ್ ಮಾಸ್ ಕಂಡುಹಿಡಿಬೇಕು. ಇಲ್ಲಿ gaseous combustion of 16 gram of methane. ರಿಯಾಕ್ಟೆಂಟ್ ಯಾವುದು? ಮೀಥೇನ್. ಮೀಥೇನ್ಗೆ ಏನು ಫಾರ್ಮುಲಾ? CH4. ಮೀಥೇನ್ is a gas. It is a combustible gas. ಕಂಬಸ್ಟನ್ ಆಫ್ ಮೀಥೇನ್ ಅಂದ್ರೆ ಮೀಥೇನ್ ನ ಬರ್ನ್ ಮಾಡಬೇಕು. ಬರ್ನ್ ಮಾಡಬೇಕಾದ್ರೆ ಆಕ್ಸಿಜನ್ ಬೇಕು. ಇದೆಲ್ಲ ನೀವು ತಿಳ್ಕೊಂಡಿರ್ಬೇಕು. ಆಕ್ಸಿಜನ್ ಬೇಕು, ಅವೆಲ್ಲ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರಲ್ಲ. ಕಂಬಸ್ಟನ್ ಅಂದ ತಕ್ಷಣ ಆಕ್ಸಿಜನ್ ಈಸ್ ಆಲ್ಸೋ ಒನ್ ಆಫ್ ದಿ ರಿಯಾಕ್ಟೆಂಟ್ಸ್. ಮೀಥೇನ್ ಬರ್ನ್ ಆದ್ರೆ ಏನ್ ಆಗಬಹುದು ಅನ್ನೋದನ್ನ ನೀವೇ ಗೆಸ್ ಮಾಡಬೇಕು. ಕಾರ್ಬನ್ ಬಿಕಮ್ಸ್ ಕಾರ್ಬನ್ ಡೈಆಕ್ಸೈಡ್, hydrogen becomes water. The constituent elements combine with oxygen. 4H ಇದೆ, 2H2O ಬರುತ್ತೆ. ಬ್ಯಾಲೆನ್ಸ್ ಮಾಡಬೇಕು. ನೋಡಿ, ಆಕ್ಸಿಜನ್ 2 + 2 4 ಇದೆ, 2O2 ಆದರೆ ಬ್ಯಾಲೆನ್ಸ್ ಆಗುತ್ತೆ. ಫಸ್ಟ್ ಬ್ಯಾಲೆನ್ಸ್ಡ್ ಈಕ್ವೇಶನ್ ಬರ್ಕೋಬೇಕು. ಆಲ್ ಸ್ಟೌಕಿಯೋಮೆಟ್ರಿ ಅಂದ್ರೆ ಕ್ಯಾಲ್ಕುಲೇಷನ್ಸ್ ಮೇಡ್ ಆನ್ ದ ಬೇಸಿಸ್ ಆಫ್ ಬ್ಯಾಲೆನ್ಸ್ಡ್ ಈಕ್ವೇಶನ್
ಸ್ಟೋಕಿಯೋಮೆಟ್ರಿ. ಈಗ CH4 ಅದರದ್ದು ಮೋಲಾರ್ ಮಾಸ್ ಬರಿತೀನಿ ನಾನೀಗ. ಮೋಲಾರ್ ಮಾಸ್ ಬರೆಯೋದು ಹೇಗೆ? ಆಡ್ ದ ಅಟಾಮಿಕ್ ಮಾಸಸ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಎಲಿಮೆಂಟ್ಸ್ ಇನ್ ದ ಮಾಲಿಕ್ಯೂಲ್ ಆಫ್ ದಿ ಸಬ್ಸ್ಟೆನ್ಸ್. ಇದರದೆಷ್ಟು? 12 plus 1 into 4, 16. So 16 gram is the molar mass of methane. ಹಾಗೆ ನಮಗೆ ಏನು ಕಂಡುಹಿಡಿ ಕೇಳಿದರೆ ವಾಟರ್. ಐ ವಿಲ್ ಅಂಡರ್ಲೈನ್ ವಾಟರ್. ವಾಟರ್ದು ಮೋಲಾರ್ ಮಾಸ್ ಎಷ್ಟಿದೆ ನೋಡು. 1 into 2, 2 plus 16, 18. 18 multiplied by 2, 36. ಅಂದ ಅರ್ಥ ಏನು ಗೊತ್ತಾ? 16 grams ಮೀಥೇನ್ ಬರ್ನ್ ಮಾಡಿದ್ರೆ 36 ಗ್ರಾಮ್ ವಾಟರ್ ಬರುತ್ತೆ. ಕೇಳಿರೋದು ಅಷ್ಟೇ. ಕಂಬಸ್ಟನ್ ಆಫ್ 16 ಗ್ರಾಮ್. 16 ಗ್ರಾಮ್ ಆಫ್ ಮೀಥೇನ್ ಆನ್ ಕಂಬಸ್ಟನ್ ಫಾರ್ಮ್ಸ್ 36 ಗ್ರಾಮ್ ಆಫ್ ವಾಟರ್. ದಿಸ್ ಈಸ್ ಯುವರ್ ಆನ್ಸರ್. ಸಪೋಸ್ ನಾನು 16 ಗ್ರಾಮ್ ಬದಲು 32 ಗ್ರಾಮ್ ಅಂತ ಕೊಟ್ಟಿದ್ದೆ ಅಂತ ಇಟ್ಕೊ. ಇನ್ನೊಂದು ಸ್ಟೆಪ್ ಮುಂದೆ ಮಾಡು. 16 ಗ್ರಾಮ್ ಆಫ್ methane on combustion gives 36 gram of water. 32 grams gives how much? 72 grams. ಬರೀ 4 ಗ್ರಾಮ್ ಕೇಳಿದ್ದೆ ಅಂತ ಇಟ್ಕೋ. 16 gram gives 36 gram of water. 4 gram gives 9 gram. These calculations are called stoichiometric calculation. Suppose ನಾನು ವಾಟರ್ ಬದಲು ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಬರುತ್ತೆ ಅಂತ ಕೇಳಿದ್ದೆ ಅಂತ ಇಟ್ಕೋಣ. ಆಗ ನಾನು ವಾಟರ್ನ ಅಂಡರ್ಲೈನ್ ಮಾಡಲ್ಲ, ಕಾರ್ಬನ್ ಡೈಆಕ್ಸೈಡ್ ಮಾತ್ರ ಅಂಡರ್ಲೈನ್ ಮಾಡ್ತೀನಿ. ಬಿಕಾಸ್ ಐ ಹ್ಯಾವ್ ಬಿನ್ ಆಸ್ಕ್ಡ್ ಟು ಫೈಂಡ್ ದ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ದು ಅದೇ ಥರ ಮೋಲಾರ್ ಮಾಸ್ ಬರೀರಿ. 12 plus 16 into 2, 32. 16 grams of methane gives 44 gram of carbon dioxide. Calculate the amount of gaseous water ಅಂತ ಕೊಡೋ ಬದಲು ಕಾರ್ಬನ್ ಡೈಆಕ್ಸೈಡ್ ಅಂತ ಕೊಟ್ಟಿದ್ರೆ ಆನ್ಸರು 44 grams ಆಗ್ತಾ ಇತ್ತು. ಸೊ ದಿಸ್ ಇಸ್ ಹೌ ಯು ಮಸ್ಟ್ ಡೂ ಪ್ರಾಬ್ಲಮ್ಸ್ ಆನ್ ಸ್ಟೋಕಿಯೋಮೆಟ್ರಿ. ಏನು ಮಾಡಬೇಕು? ಫಸ್ಟು ರಿಯಾಕ್ಟೆಂಟ್ ಯಾವುದು, ಏನು ಮಾಡಿದ್ದಾರೆ, ಪ್ರಾಡಕ್ಟ್ ಯಾವುದು ಬರುತ್ತೆ, ನಿಧಾನವಾಗಿ ಯೋಚನೆ ಮಾಡಿ ಬ್ಯಾಲೆನ್ಸ್ಡ್ ಈಕ್ವೇಷನ್ ಬರೀಬೇಕು. ಬ್ಯಾಲೆನ್ಸ್ಡ್ ಈಕ್ವೇಷನ್ ಅಲ್ಲಿ ಯಾವ ರಿಯಾಕ್ಟೆಂಟ್ ಕೊಟ್ಟಿದ್ದಾರೆ, ಯಾವ ಪ್ರಾಡಕ್ಟ್ ಬರ್ತಾ ಇದೆ ಅಥವಾ ಕೇಳಿದರೆ ಅವೆರಡನ್ನು ಅಂಡರ್ಲೈನ್ ಮಾಡ್ಕೋಬೇಕು. ಅದಕ್ಕೆ ಮೋಲಾರ್ ಮಾಸ್ ಬರ್ಕೋಬೇಕು. ಕರೆಕ್ಟಾಗಿ ಮೋಲಾರ್ ಮಾಸ್ ಬರ್ಕೊಂಡ್ರೆ ಸೋ ಮೆನಿ ಗ್ರಾಮ್ಸ್ ಗಿವ್ ಸೋ ಮೆನಿ ಗ್ರಾಮ್ಸ್ ಆಫ್ ದಿ ಪ್ರಾಡಕ್ಟ್. ಪ್ರಾಬ್ಲಮ್ ಅಲ್ಲಿ ಎಷ್ಟು ಕೇಳಿದಾರೋ ಅಷ್ಟು ಗ್ರಾಮಿಂದ ಎಷ್ಟು ಬರುತ್ತೆ. ಸೊ ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಕ್ಯಾಲ್ಕುಲೇಷನ್ ಆಫ್ ದಿಸ್ ಚಾಪ್ಟರ್. ಈಗ ಇನ್ನೊಂದು ನಾನು ಪ್ರಿನ್ಸಿಪಲ್ ಹೇಳ್ಕೊಡ್ತೀನಿ. ಈಗ ಲಿಮಿಟಿಂಗ್ ರಿಯಾಕ್ಟೆಂಟ್ ಅಂತ. ಇದನ್ನ ನಾನೇ ಅಬ್ಸರ್ವ್ ಮಾಡಿದ್ದೀನಿ. ಸುಮಾರು ಸ್ಟೂಡೆಂಟ್ಸ್ಗೆ ಇದು ಸರಿಯಾಗಿ ಅರ್ಥ ಆಗಿರಲ್ಲ. ಈ ಸ್ಟೋಕಿಯೋಮೆಟ್ರಿಕ್ ಕ್ಯಾಲ್ಕುಲೇಷನ್ ಮಾಡುವಾಗ ಲಿಮಿಟಿಂಗ್ ರಿಯಾಕ್ಟೆಂಟ್ ಅನ್ನೋ ಒಂದು ಪ್ರಿನ್ಸಿಪಲ್ ಬರುತ್ತೆ. ಲಿಮಿಟಿಂಗ್ ರಿಯಾಕ್ಟೆಂಟ್ಗೆ ಡೆಫಿನಿಷನ್ ಏನು ಗೊತ್ತಾ? ಎ ರಿಯಾಕ್ಟೆಂಟ್ ವಿಚ್ ಈಸ್ ಕಂಪ್ಲೀಟ್ಲಿ ಕನ್ಸ್ಯೂಮ್ಡ್ ಇನ್ ಎ ರಿಯಾಕ್ಷನ್ ಇಸ್ ಕಾಲ್ಡ್ ಲಿಮಿಟಿಂಗ್ ರಿಯಾಕ್ಟೆಂಟ್. ಹಾಗಂದ್ರೇನು? ಯಾವುದೋ ಒಂದು ರಿಯಾಕ್ಷನ್ ಇದೆ, 2 ರಿಯಾಕ್ಟೆಂಟ್ ಇದೆ, ಎ ಮತ್ತು ಬಿ ಅಂತ. ನೀನು ಎ ಎಷ್ಟೋ ಗ್ರಾಮ್ಸ್ ತೊಗೊಂಡಿದೆ, ಬಿನೂ ಎಷ್ಟೋ ತೊಗೊಂಡಿದೆ. ರಿಯಾಕ್ಷನ್ ಎಲ್ಲ ಆದಮೇಲೆ ಎ ಪೂರ ಖರ್ಚಾಗ್ಬಿಟ್ಟಿರುತ್ತೆ, ಬಿ ಒಂದು ಸ್ವಲ್ಪ ಉಳ್ಕೊಂಬಿಟ್ಟಿರುತ್ತೆ ಅಂತ ಇಟ್ಕೋ. ಅಂದರೆ ಅರ್ಥ ಏನು ಅಂದರೆ, ನೀನು ಬಿನ ಎಷ್ಟು ಅಗತ್ಯ ಆಯಿತೋ ಅದಕ್ಕಿಂತನೂ ಸ್ವಲ್ಪ ಜಾಸ್ತಿ ತೊಗೊಂಡ್ಬಿಟ್ಟಿದೆ. ಆದ್ರಿಂದ ರಿಯಾಕ್ಷನ್ ಮುಗಿದ ಮೇಲೆ ನಿಂಗೆ ಬಿ ಸ್ವಲ್ಪ ಉಳ್ಕೊಂಬಿಡ್ತು, ಎ ಮಾತ್ರ ಪೂರ ಖರ್ಚಾಗೋಯ್ತು. ಯಾವ್ದು ಖರ್ಚಾಗೋಯ್ತೋ ಪೂರ ಅದನ್ನು ನಾವು ಲಿಮಿಟಿಂಗ್ ರಿಯಾಕ್ಟೆಂಟ್ ಅಂತ ಕರಿತೀವಿ. ನೀನು ಇನ್ನೊಂದು ಪ್ರಶ್ನೆ ನಿನ್ನ ಮನಸ್ಸಲ್ಲಿ ಬರ್ಬೋದು, ನಾ ಕರೆಕ್ಟಾಗಿ ತೊಗೊಂಡಿದ್ದೀನಪ್ಪ, ಎ ಎಷ್ಟು ಬೇಕೋ ಅಷ್ಟು, ಬಿ ಎಷ್ಟು ಬೇಕೋ ಅಷ್ಟು. ಅಂದರೆ ನಿಮಗೆ ರಿಯಾಕ್ಷನ್ ಮುಗಿದ ಮೇಲೆ ಏನೂ ಉಳಿಯಲ್ಲ, ಬಿನೂ ಉಳಿಯಲ್ಲ. ಆಗ ಲಿಮಿಟಿಂಗ್ ರಿಯಾಕ್ಟೆಂಟ್ ಪ್ರಶ್ನೆನೇ ಬರಲ್ಲ. ಸೊ ಲಿಮಿಟಿಂಗ್ ರಿಯಾಕ್ಟೆಂಟ್ ಪ್ರಶ್ನೆ ಯಾವಾಗ ಬರುತ್ತೆ ಅಂದರೆ, ಯಾವುದಾದ್ರೂ ಒಂದು ರಿಯಾಕ್ಟೆಂಟ್ನ ಎಷ್ಟು ಅಗತ್ಯವೋ ಅದಕ್ಕಿಂತ ಜಾಸ್ತಿ ತಗೊಂಡಾಗ ಲಿಮಿಟಿಂಗ್ ರಿಯಾಕ್ಟೆಂಟ್ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಆಗ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡುವಾಗ ಹುಷಾರಾಗಿ ಮಾಡಬೇಕು.
ಈಗ ಈ ಲಿಮಿಟಿಂಗ್ ರಿಯಾಕ್ಟೆಂಟ್ಗೆ ನಾನೊಂದು ಎಕ್ಸಾಂಪಲ್ ಕೊಟ್ಟರೆ ಬಹುಶಃ ನಿಮಗೆ ಅರ್ಥ ಆಗುತ್ತೆ. ಈಗ ನಾವು ಪೂರಿ ಮಾಡಬೇಕಪ್ಪ. ಪೂರಿ ಮಾಡ್ಬೇಕಾದ್ರೆ ಗೋಧಿ ಹಿಟ್ಟನ್ನ ಕಲಸಿರ್ಬೇಕು, ಪೇಸ್ಟ್ ಇರಬೇಕು, ಎಣ್ಣೆ ಇರಬೇಕು. ಇವೆರಡು ಮುಖ್ಯವಾದಂಥ ರಾ ಮೆಟೀರಿಯಲ್ಸ್. ನನಗೆ 1 kg ಗೋಧಿ ಹಿಟ್ಟುಗೆ 2 ಲೀಟರ್ ಎಣ್ಣೆ ಖರ್ಚಾಗತ್ತೆ ಅಂತ ಇಟ್ಕೊಳ್ಳೋಣ. ನನಗೆ 100 ಪೂರಿ ಬರುತ್ತೆ. ಇದೇ ನಮ್ಮ ರಿಯಾಕ್ಷನ್. 1 kg ಗೋಧಿ ಹಿಟ್ಟು ಪ್ಲಸ್ 2 ಲೀಟರ್ ಆಯಿಲ್ ಗಿವ್ಸ್ ಮಿ 100 ಪೂರೀಸ್. ನೀನು 1 kg ಗೋಧಿ ಹಿಟ್ಟು ತಗೊಂಡಿದ್ದಿ, 1 ಲೀಟರ್ ಎಣ್ಣೆ ಮಾತ್ರ ತಗೊಂಡಿದೆ. ಆಗ 100 ಪೂರಿ ಬರುತ್ತಾ? ಬರೋದಿಲ್ಲ. ಎಷ್ಟು ಬರುತ್ತೆ? 50 ಬರೋದು. ಯಾಕೆ? ಯು ಹ್ಯಾವ್ ಟೇಕನ್ ಆಯಿಲ್ ಲೆಸ್. ಆಗ ನೀನು ಪೂರಿನ 1 kg 100 ಬರಬೇಕಾಗಿತ್ತಲ್ಲ, ಯಾಕೆ 50 ಬಂತು ಅಂತ ಬರೀ ಈ ಗೋಧಿ ಹಿಟ್ಟಿನ ಆಧಾರ ಇಟ್ಕೊಂಡು ನೀನೇನಾರ ಕ್ಯಾಲ್ಕುಲೇಟ್ ಮಾಡಿದ್ರೆ ಪ್ರಾಡಕ್ಟ್ ಅಲ್ಲಿ ತಪ್ತೀನಿ. ಆಗ ಲಿಮಿಟಿಂಗ್ ರಿಯಾಕ್ಟೆಂಟ್ 2 ಲೀಟರ್ ಆಯಿಲ್ ತಗೋಬೇಕಾಗಿತ್ತು, ನಾನು 1 ಲೀಟರ್ ತಗೊಂಡಿರೋದು. ಹಾಗಾಗಿ 2 ಲೀಟರ್ ತಗೊಂಡಿದ್ದಿದ್ರೆ 100 ಪೂರಿ ಬರ್ತಾ ಇತ್ತು. 1 ಲೀಟರ್ ತಗೊಂಡಿರೋದ್ರಿಂದ 50 ಬರೋದು ನಂಗೆ. ಅಂದ್ರೆ ನಂಬರ್ ಆಫ್ ಪೂರೀಸ್ ಶುಡ್ ಬಿ ಕ್ಯಾಲ್ಕುಲೇಟೆಡ್ ವಿತ್ ರೆಸ್ಪೆಕ್ಟ್ ಟು ದಿ ಆಯಿಲ್, ನಾಟ್ ವಿತ್ ರೆಸ್ಪೆಕ್ಟ್ ಟು ದ ವೀಟ್ ಫ್ಲೋರ್. So because you have taken the wheat flour, ಗೋಧಿ ಹಿಟ್ಟು you have taken in large excess. The oil required you have taken in smaller quantity. ಈ ಪ್ರೋಸೆಸ್ ಎಲ್ಲ ಮುಗಿದ ಮೇಲೆ, ನೀವು ಪೂರಿ ಎಲ್ಲ ಮುಗಿಸಿದ ಮೇಲೆ ಎಣ್ಣೆ ಎಲ್ಲ ಖರ್ಚಾಗ್ಬಿಟ್ಟಿರುತ್ತೆ, ಗೋಧಿ ಹಿಟ್ಟು ಮಾತ್ರ ಎಕ್ಸಸ್ ಉಳ್ಕೊಂಡಿರುತ್ತೆ. ದಟ್ ವಿಚ್ ಈಸ್ ಕನ್ಸ್ಯೂಮ್ಡ್ ಕಂಪ್ಲೀಟ್ಲಿ ಈಸ್ ಕಾಲ್ಡ್ ಲಿಮಿಟಿಂಗ್ ರಿಯಾಕ್ಟೆಂಟ್. The product should be calculated with respect to the limiting reactant, not with respect to the other reactant. Ishte common sense. So one reaction kottaga first ene problem idralli 2 reactant ಕೊಟ್ಟಿರಲಿಲ್ಲ. ಈಗ ಈ ರಿಯಾಕ್ಟೆಂಟ್ ಅಲ್ಲಿ ಲಿಮಿಟಿಂಗ್ ರಿಯಾಕ್ಟೆಂಟ್ ಹೇಗೆ ಪತ್ತೆ ಹಚ್ಚೋದು, ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಅನ್ನೋದನ್ನ ನಿಧಾನವಾಗಿ ಹೇಳ್ಕೊಡ್ತೀನಿ. ಈ ಪ್ರಾಬ್ಲಮ್ ನೋಡ್ಕೊಳ್ಳಿ. 28 gram of nitrogen reacts with 4 gram of hydrogen to form ammonia. Calculate the amount of ammonia formed. Identify the limiting reactant. ಅಂತ ಇದೆ. ಈಗ ಈ ಲಿಮಿಟಿಂಗ್ ರಿಯಾಕ್ಟೆಂಟ್ಗೆ ಈ ಪ್ರಾಬ್ಲಮ್ನ ಕರೆಕ್ಟಾಗಿ ನೀವೆಲ್ಲ ನೋಟ್ಬುಕ್ ಇಟ್ಕೊಂಡು ಬರ್ಕೊಂಡು, ನಾನು ಸ್ವಲ್ಪ ನಿಧಾನವಾಗಿ ಹೇಳ್ತೀನಿ, ಅರ್ಥ ಮಾಡಿಕೊಂಡ್ರೆ ಲಿಮಿಟಿಂಗ್ ರಿಯಾಕ್ಟೆಂಟ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ ರಿಯಾಕ್ಟೆಂಟ್ ಯಾವುದು? ನೈಟ್ರೋಜನ್ ಮತ್ತು ಹೈಡ್ರೋಜನ್. ಪ್ರಾಡಕ್ಟ್ ಯಾವುದು? ಅವರೇ ಕೊಟ್ಟಿದ್ದಾರೆ. ಟು ಫಾರಮ್ ಅಮೋನಿಯಾ. ಅಮೋನಿಯಾ ಇಸ್ ದ ಪ್ರಾಡಕ್ಟ್. ನೀವೀಗ N2H2 ರಿಯಾಕ್ಟೆಂಟ್ಸ್, ಅಮೋನಿಯಾ ಪ್ರಾಡಕ್ಟ್. ಈಗ ಒಂದು ಬ್ಯಾಲೆನ್ಸ್ಡ್ ಈಕ್ವೇಶನ್ ಬರೀಬೇಕು. N2 + 3H2 gives 2NH3. ನೀವೇ ಒಂದ್ಸತಿ ಕ್ವಿಕ್ ಆಗಿ ನೋಡ್ಕೊಳ್ಳಿ, ಇದು ಬ್ಯಾಲೆನ್ಸ್ ಆಗಿದೆಯಾ ಅಂತ. ಬ್ಯಾಲೆನ್ಸ್ ಆಗಿದೆ. ಫಸ್ಟ್ ಸ್ಟೆಪ್ ಈಕ್ವೇಶನ್ ಬರೆದಲ್ಲೇ ಈ ಪ್ರಾಬ್ಲಮ್ಸ್ ಏನೂ ಮಾಡೋಕ್ಕಾಗಲ್ಲ. ಅದರಲ್ಲೂ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ನೇ ಬರೀಬೇಕು. ಈ ರಿಯಾಕ್ಷನ್ ಅಲ್ಲಿ ಯಾವ್ಯಾವ್ದು ಎಷ್ಟೆಷ್ಟು ತಗೊಂಡಿದ್ದಾರೆ ಅನ್ನೋದನ್ನ ಮೇಲೆ ಬರೀತೀನಿ. ನೈಟ್ರೋಜನ್ 28 ಗ್ರಾಮ್ ತಗೊಂಡಿದ್ದಾರೆ, ಹೈಡ್ರೋಜನ್ 4 ಗ್ರಾಮ್ ತಗೊಂಡಿದ್ದಾರೆ. ಆವಾಗ ಅಮೋನಿಯಾ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಆಯ್ತಾ? ನಮ್ಮ ಈಕ್ವೇಶನ್ ಪ್ರಕಾರ ಯಾವ್ಯಾವುದನ್ನು ಎಷ್ಟೆಷ್ಟು ತಗೋಬೇಕಾಗಿತ್ತು, ಹೌ ಮಚ್ ವಿ ಆರ್ ಸಪೋಸ್ ಟು ಟೇಕ್ ಆಸ್ ಪರ್ ದ ಬ್ಯಾಲೆನ್ಸ್ಡ್ ಈಕ್ವೇಶನ್. N2, Nಗೆ ಅಟಾಮಿಕ್ ಮಾಸ್ 14, 14 × 2 28. ನಮ್ಮ ಈಕ್ವೇಶನು ಹೇಳುತ್ತೆ ಹೌದು 28 ಗ್ರಾಮೇ ತಗೋಬೇಕಾಗಿತ್ತು, ಅವ್ರು ಕರೆಕ್ಟಾಗಿ ತಗೊಂಡಿದ್ದಾರೆ. ಹೈಡ್ರೋಜನ್ 1 × 2 2, 2 × 3 6. ನಮ್ಮ ಈಕ್ವೇಶನ್ ಪ್ರಕಾರ 6 ಗ್ರಾಮ್ ತಗೋಬೇಕಾಗಿತ್ತು, ದೇ ಹ್ಯಾವ್ ಟೇಕನ್ 4 ಗ್ರಾಮ್. ಸೊ ಎಷ್ಟು ತಗೋಬೇಕಾಗಿತ್ತು ಆಸ್ ಪರ್ ದ ಈಕ್ವೇಶನ್, ದೇ ಹ್ಯಾವ್ ಟೇಕನ್ ಸ್ಮಾಲರ್ ಕ್ವಾಂಟಿಟಿ. ಆದ್ರಿಂದ ಹೈಡ್ರೋಜನ್ ಈಸ್ ದ ಲಿಮಿಟಿಂಗ್ ರಿಯಾಕ್ಟೆಂಟ್. The reactant which is taken in lesser amount than required is limiting reactant.
ಈ ರಿಯಾಕ್ಷನ್ ಮುಗಿದ ಮೇಲೆ ಹೈಡ್ರೋಜನ್ ಎಲ್ಲ ಪೂರ ಖರ್ಚಾಗ್ಬಿಡುತ್ತೆ, ಒಂಚೂರು ಉಳಿಯಲ್ಲ, ನೈಟ್ರೋಜನ್ ಮಾತ್ರ ಒಂದು ಸ್ವಲ್ಪ ಉಳ್ಕೊಳತ್ತೆ. ಅಂದ್ರೆ ನಮ್ಮ ಕ್ಯಾಲ್ಕುಲೇಷನ್ ಹೈಡ್ರೋಜನ್ ಮೂಲಕ ಮಾಡಬೇಕು, ನೈಟ್ರೋಜನ್ ಮೂಲಕ ಅಲ್ಲ. ಆಲ್ ಕ್ಯಾಲ್ಕುಲೇಷನ್ ಶುಡ್ ಬಿ ಡನ್ ವಿತ್ ರೆಸ್ಪೆಕ್ಟ್ ಟು ದ ಲಿಮಿಟಿಂಗ್ ರಿಯಾಕ್ಟೆಂಟ್. ಅವಾಗ ನಾವೇನ್ ಮಾಡ್ಬೇಕು ಗೊತ್ತಾ, ನೈಟ್ರೋಜನ್ ಕೆಳಗಡೆ ಸುಮ್ಮನೆ ಇಂಟು ಮಾರ್ಕ್ ಹಾಕ್ಬೇಕು. ಇದನ್ನ ಲೆಕ್ಕಕ್ಕೆ ತಗೋಬೇಡಿ ಇಲ್ಲಿ. ಈಗ ನೋಡೋಣ, ಹೈಡ್ರೋಜನ್ ಮೂಲಕ ಅಮೋನಿಯಾ ಲೆಕ್ಕ ಹಾಕೋಬೇಕು. ಇಲ್ಲಿ ಅಮೋನಿಯಾ ಕ್ಯಾಲ್ಕುಲೇಟ್ ಮಾಡೋಣ. 14 + 3 17, 17 × 2 34. ಅಂದ್ರೆ 6 ಗ್ರಾಮ್ ಹೈಡ್ರೋಜನ್ ಕಂಪ್ಲೀಟ್ ರಿಯಾಕ್ಟ್ ಆದರೆ 34 ಗ್ರಾಮ್ ಅಮೋನಿಯಾ ಬರುತ್ತೆ. 6 ಗ್ರಾಮ್ ಹೈಡ್ರೋಜನ್ ಕಂಪ್ಲೀಟ್ ರಿಯಾಕ್ಟ್ ಆದ್ರೆ 34 ಗ್ರಾಮ್ ಅಮೋನಿಯಾ ಬರುತ್ತೆ. ನಾವು ತಗೊಂಡಿರೋದು 4 ಗ್ರಾಮ್. ಹಾಗಾದ್ರೆ 4 ಗ್ರಾಮ್ ಇಂದ ಎಷ್ಟು ಬರುತ್ತೆ? 4 × 34 divided by 6. 2 2s are 3, 2 3s are 68/3. ಅಂದ್ರೆ 3 2s are 6, ಅಪ್ರಾಕ್ಸಿಮೇಟ್ಲಿ 23 ಅಂತ ತಗೊಳ್ಳೋಣ. ಅಪ್ರಾಕ್ಸಿಮೇಟ್ಲಿ 22.9 ಎಷ್ಟೋ ಬರುತ್ತೆ, 23 ಗ್ರಾಮ್ ಬರುತ್ತೆ ಅಪ್ರಾಕ್ಸಿಮೇಟ್ಲಿ. ನೀವೇನಾದ್ರು ನೈಟ್ರೋಜನ್ ಮೂಲಕ ಮಾಡಿದ್ರೆ ತಪ್ತಾ ಇದ್ರಿ. ನೈಟ್ರೋಜನ್ ಮೂಲಕ ಮಾಡಿದ್ರೆ ಏನ್ ಮಾಡ್ತಾ ಇದ್ರಿ, 28 ಗ್ರಾಮ್ ತಗೊಂಡ್ರೆ 34 ಗ್ರಾಮ್ ಬರುತ್ತೆ. ಸೊ ಅವ್ರು ತಗೊಂಡಿರೋದು 28 ಗ್ರಾಮ್, 34 ಗ್ರಾಮ್ ಬರುತ್ತೆ ಅಂತ ಆನ್ಸರ್ ಮಾಡಿಟ್ಟಿರ್ತಾ ಇದ್ರಿ. 34 ಗ್ರಾಮ್ ಖಂಡಿತ ಬರೋದಿಲ್ಲ. ಯು ಗೆಟ್ ಓನ್ಲಿ 23 grams. So all calculations must be done with respect to the limiting reactant. ಈ ತರಹ ಲಿಮಿಟಿಂಗ್ ರಿಯಾಕ್ಟೆಂಟ್ಸ್ ಮೇಲೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ವರ್ಕ್ಡ್ ಎಕ್ಸಾಂಪಲ್ಸ್, ಇನ್ ಟೆಕ್ಸ್ಟ್ ಬುಕ್ಸ್, ಎಕ್ಸರ್ಸೈಸ್ ಅಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ. ನೋಡ್ಕೊಂಡು ಮಾಡಿದ್ರೆ ಈ ಚಾಪ್ಟರ್ ನಲ್ಲಿ ಒಳ್ಳೆ ಬಿಗಿ ಬರುತ್ತೆ. ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ವಿ ಎಕ್ಸ್ಪೆಕ್ಟ್ ಯು ಟು ಅಂಡರ್ಸ್ಟ್ಯಾಂಡ್. ಇದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆಯ್ತು. ಈಗ ಇನ್ನೊಂದು ಬೇಸಿಕ್ ಪ್ರಿನ್ಸಿಪಲ್ ಇದೆ. ನೀವು ಕೆಮಿಸ್ಟ್ರಿ ಲ್ಯಾಬಲ್ಲಿ ನೀವು ಯಾವಾಗಲಾರ ಪುರ್ಸೊತ್ತಾಗಿದ್ದಾಗ ಕೆಮಿಸ್ಟ್ರಿ ಲ್ಯಾಬ್ಗೆ ಹೋಗಿ ಪೂರ ಒಂದ್ಸತಿ ಆ ಲ್ಯಾಬ್ ಹೇಗಿರುತ್ತೆ ಎಲ್ಲ ಒಂದ್ಸಲಿ ಅಬ್ಸರ್ವ್ ಮಾಡಿದ್ರೆ, ಆ ಲ್ಯಾಬಲ್ಲಿ ನಾವು ಕಲರ್ ಸಲ್ಯೂಷನ್ಸ್ ಎಲ್ಲ ಮಾಡಿಟ್ಟಿರ್ತೀವಿ. ಯೆಲ್ಲೋ, ಗ್ರೀನ್, ಕಲರ್ಲೆಸ್, ರೆಡ್, ವಯಲೆಟ್, ಬೇಕಾದಷ್ಟು ಕಲರ್ ಸಲ್ಯೂಷನ್ಸ್ ಮಾಡಿಟ್ಟಿರ್ತೀವಿ. ಆಯ್ತಾ? ಆ ಸಲ್ಯೂಷನ್ಸ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ವಾಟರ್ನ ಸಾಲ್ವೆಂಟ್ ಆಗಿ ಉಪಯೋಗಿಸಿರ್ತೀವಿ. ಯಾವಾಗ ಯಾವ್ದಾರ ಒಂದು ಸಬ್ಸ್ಟೆನ್ಸ್ ನೀರಿನಲ್ಲಿ ಕರಗಲ್ಲ ಅಂತ ಬಂದಾಗ ಮಾತ್ರ ಬೇರೆ ಸಾಲ್ವೆಂಟ್ನ ಆಲ್ಕೋಹಾಲ್, ಕಾರ್ಬನ್ ಟೆಟ್ರಾಕ್ಲೋರೈಡ್, ಕಾರ್ಬನ್ ಡೈಸಲ್ಫೈಡ್, ಕ್ಲೋರೋಫಾರಮ್, ನಮ್ಮ ಹತ್ರ ಬೇಕಾದಷ್ಟು ಸಾಲ್ವೆಂಟ್ಸ್ ಇದೆ, ಆ ಸಾಲ್ವೆಂಟ್ಸ್ ಅಲ್ಲಿ ಮಾಡಿರ್ತೀವಿ. ಸೊ ಒಂದು ಲ್ಯಾಬಲ್ಲಿ ಏನೇ ಇಲ್ಲ ಅಂದ್ರೂ ಒಂದು 20 ಸಲ್ಯೂಷನ್ ಇರುತ್ತೆ. ಈ ಸಲ್ಯೂಷನ್ಸ್ ಪ್ರಿಪೇರ್ ಮಾಡಬೇಕಾದಾಗ ಸುಮ್ಮನೆ ಎಷ್ಟೋ ತಗೊಂಡು ಎಷ್ಟೋರ್ಲೋ ಕರಗಿಸೋದಲ್ಲ, ಒಂದು ಲೆಕ್ಕಾಚಾರ ಇದೆ. ಆ ಸಲ್ಯೂಷನ್ಸ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಯಾವ ಲೆಕ್ಕಾಚಾರದ ಮೇಲೆ ಮಾಡ್ತಾರೆ ಅದನ್ನ, ಅದಕ್ಕೇನಾರೋ ಒಂದು ಕ್ಯಾಲ್ಕುಲೇಷನು, ಒಂದು ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಇದೆಯೇ? ಖಂಡಿತ ಇದೆ. ಈಗ ಯಾವುದೇ ಔಷಧಿಗಳ ಮೇಲೆ ನೋಡಿದ್ರು ಕೂಡ ನೀವು ಅದರ ಕಾನ್ಸಂಟ್ರೇಷನ್ ಬರೆದಿರ್ತಾರೆ. 600 mg, 400 mg, 200. ಆ ಕಾನ್ಸಂಟ್ರೇಷನ್ ಪ್ಲೇಸ್ ಎ ಗ್ರೇಟ್ ರೋಲ್. ಕೆಮಿಸ್ಟ್ರಿನಲ್ಲಿ there are 4 methods of expressing the concentration of a solution. ಕಾನ್ಸಂಟ್ರೇಷನ್ ಅಂದ್ರೆ ಏನು ಗೊತ್ತಾ? ಲೇಮ್ಯಾನ್ಸ್ ಲ್ಯಾಂಗ್ವೇಜ್ ಅಲ್ಲಿ ಎಷ್ಟು ಗ್ರಾಮ್ ಸಲ್ಯೂಟ್ನ ನಾವು ಕರಗಿಸಿದೀವಿ, ಎಷ್ಟು ಲೀಟರ್ ಸಾಲ್ವೆಂಟ್ ಅಲ್ಲಿ, ಈ ಸಲ್ಯೂಷನ್ ಅಲ್ಲಿ ಎಷ್ಟು ಗ್ರಾಮು ಸಲ್ಯೂಟ್ ಇದೆ, ಎಷ್ಟು ಗ್ರಾಮ್ ಅಥವಾ ಎಷ್ಟು ಲೀಟರು ಸಾಲ್ವೆಂಟ್ ಇದೆ ಅನ್ನೋದನ್ನು ಹೇಳದೆ ಕಾನ್ಸಂಟ್ರೇಷನ್. ಈಗ ಒಂದು ಬಹಳ ವೆರಿ ಫ್ರೀಕ್ವೆಂಟ್ಲಿ ಯೂಸ್ ಮೊಲಾರಿಟಿ ಟು ಎಕ್ಸ್ಪ್ರೆಸ್ ದ ಕಾನ್ಸಂಟ್ರೇಷನ್ ಆಫ್ ಎ ಸಲ್ಯೂಷನ್. ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕಂಥದ್ದು ಮೊಲಾರಿಟಿ. ಮೊಲಾರಿಟಿ ಮೀನ್ಸ್ ನಂಬರ್ ಆಫ್ moles of solute dissolved in 1 liter of the solution. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಪ್ಪ. ನಿನಗೆ ಯಾವುದೋ ಒಂದು ಸೊಲ್ಯೂಷನ್ ಅಬ್ಸರ್ವ್ ಮಾಡ್ತೀವಿ, ಅದ್ರ ಮೇಲೆ ನಾವು 1 m ಅಂತ ಬರ್ದಿರ್ತೀವಿ.
ಕ್ಯಾಪಿಟಲ್ ಎಂ. ಹಾಗಂದ್ರೆ 1 ಮೋಲಾರ್ ಅಂತ ಅರ್ಥ. ಹಾಗಂದ್ರೆ 1 ಮೋಲಾರ್ ಅಂದ್ರೆ 1 mole of the solute, 1 gram ಅಲ್ಲ, 1 mole of the solute is dissolved in 1 liter of the solution ಅಂತ ಅರ್ಥ. 1 ಲೀಟರ್ ಸೊಲ್ಯೂಷನ್ ಅಲ್ಲಿ 1 ಮೋಲ್ ಕರಗಿಸಿದ್ದಾರೆ. 0.1 m ಅಂತ ಹಾಕಿರ್ತೇವೆ. 1 ಲೀಟರ್ ಸೊಲ್ಯೂಷನ್ ಅಲ್ಲಿ 0.1 ಮೋಲ್ ಮಾತ್ರ ಕರಗಿಸಿದ್ದಾರೆ, ಅದು ಡೈಲ್ಯೂಟ್ ಸೊಲ್ಯೂಷನ್. 1 ಮೋಲ್ ಕರಗಿಸಿದ್ರೆ 1 ಲೀಟರ್ ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಸೊಲ್ಯೂಷನ್ ಆಯಿತು. 10 molar ಅಂದ್ರೆ 10 moles of the solute is dissolved in 1 liter of the solution. It is more concentrated solution. So ಆ ನಂಬರ್ ಏನು ಇಂಡಿಕೇಟ್ ಮಾಡುತ್ತೆ? ಮೊಲಾರಿಟಿ. ನಿಮಗೆ ಈಗ ಎಕ್ಸಾಮ್ ದೃಷ್ಟಿಯಿಂದ ಡಿಫೈನ್ ಮೊಲಾರಿಟಿ ಆಫ್ ಎ ಸೊಲ್ಯೂಷನ್. ರೈಟ್ ಎ ಫಾರ್ಮುಲಾ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ದ ಮೊಲಾರಿಟಿ ಆಫ್ ಎ ಸೊಲ್ಯೂಷನ್. ಕರೆಕ್ಟಾಗಿ ಕೇಳಿಸ್ಕೋಬೇಕು. ಈಗ ಡೆಫಿನಿಷನ್ ಹೇಳ್ತೀನಿ. ಮೊಲಾರಿಟಿ ಆಫ್ ಎ ಸೊಲ್ಯೂಷನ್ ಈಸ್ ದಿ ನಂಬರ್ ಆಫ್ ಮೋಲ್ಸ್ ಆಫ್ ದ ಸಾಲ್ಯೂಟ್ dissolved in 1 liter of the solution. Molarity equals formula. Molarity equals number of moles of the solute divided by volume of the solution in liter. ಇಲ್ಲಿ ಮೊಲಾರಿಟಿ ಫಾರ್ಮುಲಾ ಬರೆದಿದ್ದೀನಿ. ನಂಬರ್ ಆಫ್ ಮೋಲ್ಸ್ ದಿ ಸಾಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದಿ ಸೊಲ್ಯೂಷನ್ ಇನ್ ಲೀಟರ್ಸ್. ಇದಕ್ಕೆ ಯೂನಿಟ್ ಬರೀಬೇಕಾರೆ ನೋಡಿ, ಇದು ಮೋಲ್ಸ್, ಇದು ಲೀಟರ್, ಮೋಲ್ ಪರ್ ಲೀಟರ್, ಇದು ಯೂನಿಟ್. ಸೊ ಮೊಲಾರಿಟಿ is one of the methods of expressing the concentration of a solution. More often we use this. ಸಾಮಾನ್ಯವಾಗಿ ಮೊಲಾರಿಟಿನೇ ಜಾಸ್ತಿ ಉಪಯೋಗಿಸೋದು. ಮೊಲಾರಿಟಿನಲ್ಲಿ ಒಂದು ಸಣ್ಣ ಡ್ರಾಬ್ಯಾಕ್ ಇದೆ. ಏನಪ್ಪ ಅಂದರೆ ಮೊಲಾರಿಟಿ ಡಿಪೆಂಡ್ಸ್ ಆನ್ ಟೆಂಪರೇಚರ್. ಟೆಂಪರೇಚರ್ ಜಾಸ್ತಿ ಆದರೆ ಮೊಲಾರಿಟಿ ಆಫ್ ದಿ ಸೊಲ್ಯೂಷನ್ ವಿಲ್ ಡಿಕ್ರೀಸ್. ಅದೊಂದು ಡ್ರಾಬ್ಯಾಕ್ ಇರುವುದರಿಂದ ನಾವು ಮೊಲಾಲಿಟಿ ಅಂತ ಒಂದು ಕಾನ್ಸಂಟ್ರೇಷನ್ ಮೆಥಡ್ ಉಪಯೋಗಿಸ್ತೀವಿ. ಮೊಲಾಲಿಟಿ ಇದು RITY, ಇದು LITY. ಇದನ್ನು ಸ್ಮಾಲ್ ಎಮ್ ಇಂದ ಡಿನೋಟ್ ಮಾಡ್ತೀವಿ. ಎಲ್ಲಾರ 1 m ಅಂತ ಬರೆದಿದ್ರೆ 1 ಮೋಲಾಲ್ ಅಂತ ಓದ್ಕೋಬೇಕು. 1 ಕ್ಯಾಪಿಟಲ್ ಎಂ ಬರ್ತಿದ್ರೆ ಮೋಲಾರ್ ಅಂತ ಓದ್ಕೋಬೇಕು. ಮೊಲಾಲಿಟಿ ಅಂದ್ರೆ ಏನು ಗೊತ್ತಾ? ಆಲ್ಮೋಸ್ಟ್ ಇದೇನೆ. ಮೊಲಾಲಿಟಿ ಅಂದ್ರೆ ಒಂದು ಸಣ್ಣ ವ್ಯತ್ಯಾಸ. ನಂಬರ್ ಆಫ್ ಮೋಲ್ಸ್ ದಿ ಸಾಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ದ ಸಾಲ್ವೆಂಟ್ ಇನ್ kg. ಇನ್ನೊಂದ್ಸಲಿ ಹೇಳ್ತೀನಿ. ಮೊಲಾಲಿಟಿ gives the number of moles of the solute dissolved in 1 kg of the solvent. Molarity ನಲ್ಲಿ 1 liter of the solution, ಇದರಲ್ಲಿ 1 kg of the solvent. Obviously ಅದರ ಯೂನಿಟ್ ಏನಿರುತ್ತೆ ಹಾಗಾದ್ರೆ? ಮೋಲ್ ಪರ್ kg. Molality does not depend upon temperature. That is the advantage of molality over molarity. ಯಾವಾಗ ನಮಗೆ ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್ ಶುಡ್ ರಿಮೈನ್ ಅನ್ಚೇಂಜ್ಡ್ ವಿತ್ ಚೇಂಜ್ ಇನ್ ಟೆಂಪರೇಚರ್, ಆ ಸಂದರ್ಭ ಬಂದಾಗ ಮೊಲಾಲಿಟಿ ಉಪಯೋಗಿಸ್ತೀವಿ. ಬಟ್ ಮೋಸ್ಟ್ ಆಫ್ ದಿ ಟೈಮ್ಸ್ ವಿ ಯೂಸ್ ಮೊಲಾರಿಟಿ RITY. ಇವೆರಡು ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕಂಥ ಕಾನ್ಸಂಟ್ರೇಷನ್ ಮೆಥಡ್ಸ್. ಅಪರೂಪಕ್ಕೆ ಕೆಲವು ಸತಿ ಮೋಲ್ ಫ್ರಾಕ್ಷನ್ ಅನ್ನೋದನ್ನು ಉಪಯೋಗಿಸ್ತೀವಿ. ನಾಟ್ ವೆರಿ ಫ್ರೀಕ್ವೆಂಟ್ಲಿ. ನಿಮ್ಮ ಸಿಲೆಬಸ್ ಅಲ್ಲಿ ಇದನ್ನು ಹೇಳಿದ್ದಾರೆ. ಮೋಲ್ ಫ್ರಾಕ್ಷನ್ ಈಸ್ ಆಲ್ಸೋ ಎ ಮೆಥಡ್ ಆಫ್ ಎಕ್ಸ್ಪ್ರೆಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಎ ಸೊಲ್ಯೂಷನ್. ಸಾಮಾನ್ಯವಾಗಿ ಮೋಲ್ ಫ್ರಾಕ್ಷನ್ ಎಕ್ಸ್ ಅನ್ನೋ ಸಿಂಬಲ್ ಅಲ್ಲಿ ಬರೀತಾರೆ. ಮೋಲ್ ಫ್ರಾಕ್ಷನ್ ಆಫ್ ದಿ ಸಾಲ್ಯೂಟ್ 2 ಅಂತ ಬರೆದ್ರೆ ಸಾಲ್ಯೂಟ್, 1 ಅಂತ ಬರೆದ್ರೆ ಸಾಲ್ವೆಂಟ್ ಆಲ್ವೇಸ್. ಇದನ್ನ x2 ಹೇಗೆ ಓದ್ಬೇಕು ಗೊತ್ತಾ? ಮೋಲ್ ಫ್ರಾಕ್ಷನ್ ಆಫ್ ದಿ ಸಾಲ್ಯೂಟ್. x1 ಮೋಲ್ ಫ್ರಾಕ್ಷನ್ ಆಫ್ ದಿ ಸಾಲ್ವೆಂಟ್. ಮೋಲ್ ಫ್ರಾಕ್ಷನ್ ಆಫ್ ದಿ ಸಾಲ್ಯೂಟ್ ಅಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ದ ಸಾಲ್ಯೂಟ್ divided by number of moles of the solute and solvent.
ಮೋಲ್ ಫ್ರಾಕ್ಷನ್ ಆಫ್ ದಿ ಸಾಲ್ಯೂಟ್ ಕಂಡುಹಿಡಿಬೇಕಾದ್ರೆ ಸಲ್ಯೂಟ್ ಮೋಲ್ಸ್ ಮಾತ್ರ ಇರಬೇಕು ನ್ಯೂಮರೇಟರ್ ಅಲ್ಲಿ, ಟೋಟಲ್ ಮೋಲ್ಸ್ ಡಿನಾಮಿನೇಟರ್ ಇರಬೇಕು. ಅದೇ ತರ ಮೋಲ್ ಫ್ರಾಕ್ಷನ್ ಆಫ್ ದಿ ಸಾಲ್ವೆಂಟ್ ಅಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ದಿ ಸಾಲ್ವೆಂಟ್ ಮಾತ್ರ ನ್ಯೂಮರೇಟರ್ ಅಲ್ಲಿ ಇರಬೇಕು, ನಂಬರ್ ಆಫ್ ಮೋಲ್ಸ್ ಆಫ್ ದಿ ಸಾಲ್ಯೂಟ್ ಅಂಡ್ ಸಾಲ್ವೆಂಟ್ ಡಿನಾಮಿನೇಟರ್ ಇರಬೇಕು. ನಿಮ್ಗೇನಾದ್ರು ಎಕ್ಸಾಮಿನೇಷನ್ ಅಲ್ಲಿ ಡಿಫೈನ್ ಮೋಲ್ ಫ್ರಾಕ್ಷನ್ ಆಫ್ ದಿ ಸಾಲ್ಯೂಟ್ ಅಂತ ಕೇಳಿದ್ರೆ, ದಿ ಮೋಲ್ ಫ್ರಾಕ್ಷನ್ ಆಫ್ ದಿ ಸಾಲ್ಯೂಟ್ ಈಸ್ ಗಿವನ್ ಬೈ x2 equals n2 divided by n1 plus n2 ಅಂತ ಬರೆದ್ಬಿಟ್ಟು ಅಲ್ಲಿಗೆ ನಿಲ್ಲಿಸಬಾರ್ದು. ವೇರ್ n1 equals ನಂಬರ್ ಆಫ್ ಮೋಲ್ಸ್ ಆಫ್ ದಿ ಸಾಲ್ವೆಂಟ್ 1 ಅಂದ್ರೆ ಸಾಲ್ವೆಂಟ್, n2 ನಂಬರ್ ಆಫ್ ಮೋಲ್ಸ್ ಆಫ್ ದಿ ಸಾಲ್ಯೂಟ್ ಅಂತ ಬರೆದ್ಬಿಟ್ರೆ ಆಯ್ತು. ಸಪೋಸ್ ಮೋಲ್ ಫ್ರಾಕ್ಷನ್ ಆಫ್ ದಿ ಸಾಲ್ವೆಂಟ್ ಅಂತ ಕೇಳಿದ್ರೆ, ಮೋಲ್ ಫ್ರಾಕ್ಷನ್ ಆಫ್ ದಿ ಸಾಲ್ವೆಂಟ್ ಈಸ್ ಗಿವನ್ ಬೈ x1 equals n1 over n1 plus n2 ಅಲ್ಲಿಗೆ ನಿಲ್ಲಿಸಬಾರ್ದು. ವೇರ್ n1 equals number of moles of the solvent, n2 equals number of moles of the solute. ಮೋಲ್ ಫ್ರಾಕ್ಷನ್ಗೆ ಏನು ಯೂನಿಟ್ ಇಲ್ಲ, ಬಿಕಾಸ್ ಇಟ್ ಇಸ್ ಎ ಫ್ರಾಕ್ಷನ್. ಜ್ಞಾಪಿಸ್ಕೊಳ್ಳಿ, ಮೊಲಾರಿಟಿಗೆ ಮೋಲ್ ಪರ್ ಲೀಟರ್, ಮೊಲಾಲಿಟಿಗೆ ಮೋಲ್ ಪರ್ ಕೆಜಿ, ಮೋಲ್ ಫ್ರಾಕ್ಷನ್ಗೆ ನೋ ಯೂನಿಟ್, ಇಟ್ ಇಸ್ ಎ ನಂಬರ್. ಇನ್ನೊಂದು ಲಾಸ್ಟ್ ಮೆಥಡ್ ನಿಮ್ಮ ಸಿಲೆಬಸ್ ಅಲ್ಲಿ ಹೇಳಿದ್ದಾರೆ, ಪರ್ಸಂಟೇಜ್ ಬೈ ಮಾಸ್ ಅಂತ. ಇದನ್ನು ನಾವು ಸಾಮಾನ್ಯವಾಗಿ ಅಪರೂಪ ಬಹಳ ಉಪಯೋಗಿಸೋದು. ಪರ್ಸಂಟೇಜ್ ಬೈ ಮಾಸ್ is also one of the methods of expressing the concentration of a solution. Percentage by mass andre mass of the solute into 100 divided by mass of the solution. ಇಲ್ಲೂ ಅಷ್ಟೇ, ಡಿಫೈನ್ ಪರ್ಸಂಟೇಜ್ ಬೈ ಮಾಸ್ ಅಂತ ಕೇಳಿದ್ರೆ, percentage by mass of a solution is defined by mass of the solute into 100 divided by mass of the solution. ಇದರ ಮೇಲೆ ಸಾಮಾನ್ಯವಾಗಿ ಪ್ರಾಬ್ಲಮ್ಸ್ ಕೇಳಿದ್ರು ಬಹಳ ಸಿಂಪಲ್. ಈಗ ಒಂದೇ ಒಂದು ಪ್ರಾಬ್ಲಮ್ ನೋಡೋಣ. ಈಗ ನೋಡಪ್ಪ, ನಾನು ಮೊಲಾರಿಟಿ ಮೇಲೆ ಒಂದು ಪ್ರಾಬ್ಲಮ್ ಮಾಡಿ ತೋರಿಸ್ತೀನಿ ನಿಮಗೆ. ಸಪೋಸ್ ಎ ಸಲ್ಯೂಷನ್ ಹ್ಯಾಸ್ ಗಾಟ್ 4 grams of NaOH dissolved in 250 ml of solution ಅಂತ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದ ಮೊಲಾರಿಟಿ. ನಾನೊಂದು ಸೊಲ್ಯೂಷನ್ ಪ್ರಿಪೇರ್ ಮಾಡಿದ್ದೀನಿ. 250 ml ಸೊಲ್ಯೂಷನ್ ಅಲ್ಲಿ 4 ಗ್ರಾಮ್ NaOH ಕರಗಿಸಿದ್ದೀನಿ. ಹಾಗಾದ್ರೆ ಮೊಲಾರಿಟಿ ಎಷ್ಟು? ಫಸ್ಟ್ ಮೊಲಾರಿಟಿಗೆ ಫಾರ್ಮುಲಾ ಬರೀರಿ. ಮೊಲಾರಿಟಿ ಈಕ್ವಲ್ಸ್ ನಂಬರ್ ಆಫ್ ಮೋಲ್ಸ್ ಆಫ್ ದಿ ಸಾಲ್ಯೂಟ್ ಡಿವೈಡೆಡ್ ಬೈ volume of the solution in liters. Number of moles of the solute, moles ಕಂಡುಹಿಡಿಯೋದಕ್ಕೆ ನಾನು ಹಿಂದೆನೇ ಪ್ರಾಬ್ಲಮ್ ಫಾರ್ಮುಲಾ ಹೇಳಿದ್ದೀನಿ. ಮಾಸ್ ಓವರ್ ಮೋಲಾರ್ ಮಾಸ್. ಮಾಸ್ ಎಷ್ಟು ಕೊಟ್ಟಿದ್ದಾರೆ? 4 ಗ್ರಾಮ್. ಮೋಲಾರ್ ಮಾಸ್ ಅಂದ್ರೆ ಮಾಲಿಕ್ಯುಲಾರ್ ಮಾಸ್ ರಿಟರ್ನ್ ಇನ್ ಗ್ರಾಮ್ಸ್. NaOH ಗೆ ಮಾಲಿಕ್ಯುಲಾರ್ ಮಾಸ್ ಮಾಡ್ಕೊಳ್ಳಿ. Na 23, ಆಕ್ಸಿಜನ್ 16, ಹೈಡ್ರೋಜನ್ 1. ಆಡ್ ಮಾಡಿದ್ರೆ 40 ಬರುತ್ತೆ. 40 ಗ್ರಾಮ್ ಈಸ್ ದ ಮೋಲಾರ್ ಮಾಸ್. ಮಾಸ್ನ ಮೋಲಾರ್ ಮಾಸ್ ಇಂದ ಡಿವೈಡ್ ಮಾಡಿದ್ರೆ ಮೋಲ್ಸ್ ಬರುತ್ತೆ 0.1 ಆಯ್ತು. ಸೊ n2 ಜಾಗದಲ್ಲಿ 0.1 ಬರೀಬೇಕು. n2 ಅಂದ್ರೇನು? ನಂಬರ್ ಆಫ್ ಮೋಲ್ಸ್ ಆಫ್ ದಿ ಸಾಲ್ಯೂಟ್. ನಂಬರ್ ಆಫ್ ಮೋಲ್ಸ್ ಆಫ್ ದಿ ಸಾಲ್ಯೂಟ್ ಮಾಡ್ಕೊಳ್ಳೋದು ಹೇಗೆ? ಮಾಸ್ ಓವರ್ ಮಾಸ್ ಇನ್ ಗ್ರಾಮ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಇಲ್ಲಿ ಮಾಡಿದ್ದೀನಿ, ಮೋಲಾರ್ ಮಾಸ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ, 0.1 ಬಂತು. ಇಲ್ಲಿ VL ಅಂದ್ರೆ ವಾಲ್ಯೂಮ್ ಆಫ್ ದಿ ಸೊಲ್ಯೂಷನ್ ಬರೀಬೇಕು, ಲೀಟರ್ ಅಲ್ಲಿ ಬರೀಬೇಕು. ಜ್ಞಾಪಕ ಇಟ್ಕೊಳ್ಳಿ, ನಾವು ಮಿಲಿ ಲೀಟರ್ ಅಲ್ಲಿ ಕೊಟ್ಟಿದ್ದೀವಿ 250 ml. ಅದನ್ನ 1000 ಇಂದ ಡಿವೈಡ್ ಮಾಡಿಕೊಂಡ್ರೆ ಲೀಟರ್ ಆಗುತ್ತೆ. ಬಿಕಾಸ್ 1 ಲೀಟರ್ ಇಸ್ 1000 ml. 250 by 1000 ಅಂದ್ರೆ ಎಷ್ಟಾಯ್ತು? 0.25 ಲೀಟರ್ಸ್. 250 ml ನ ಲೀಟರ್ ಅಲ್ಲಿ ಬರೀಬೇಕು, 0.25. ಇದನ್ನು ಸಿಂಪ್ಲಿಫೈ ಮಾಡಿಬಿಟ್ರೆ you get the answer. ಇದು 10 by 25 ಅಂದ್ರೆ 5 2s are 5 5s are ಅಂದ್ರೆ 0.4 ಮೋಲಾರ್. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಕ್ಯಾಲ್ಕುಲೇಟ್ ಮೊಲಾರಿಟಿ. ಮಾಸ್ ಕೊಟ್ಟಿರ್ತಾರೆ, ವಾಲ್ಯೂಮ್ ಕೊಟ್ಟಿರ್ತಾರೆ, ನೀವು ಮೋಲ್ಸ್ ಮಾಡಿಕೊಂಡು ಈ ಫಾರ್ಮುಲಾ ಅಪ್ಲೈ ಮಾಡಿಬಿಟ್ರೆ ಮೊಲಾರಿಟಿ ಬರುತ್ತೆ. ನಾನೀಗ ಇದೇ ಪ್ರಾಬ್ಲಮ್ನ ನೋಡಿ, ಇದೇ ಪ್ರಾಬ್ಲಮ್ನಲ್ಲಿ ಮೊಲಾಲಿಟಿ ಕೇಳ್ತೀನಿ. ನಾನಿಲ್ಲಿ 250 ml ಅಂತ ಕೊಡೋ ಬದಲು ಸಪೋಸ್ ಐ ಗಿವ್ 250 ಗ್ರಾಮ್ ಆಫ್
ವಾಟರ್ ಅಂತ ಕೊಡ್ತೇನೆ. ಏನು 4 grams of NaOH is dissolved in 250 grams of water. Calculate the molality. ಮೊಲಾಲಿಟಿಗೆ ಫಾರ್ಮುಲಾ ಬರೀರಿ. ಮೊಲಾಲಿಟಿ ಏನು? ಮೊಲಾಲಿಟಿ ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ದಿ ಸಾಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ದಿ ಸಾಲ್ವೆಂಟ್ ಇನ್ kg. 1 ಅಂದರೆ ಸಾಲ್ವೆಂಟ್, ನಂಬರ್ ಆಫ್ ಮೋಲ್ಸ್ ಆಫ್ ದಿ ಸಾಲ್ಯೂಟ್ ಅಗೇನ್ ಅದೇ ಫಾರ್ಮುಲಾ, ಮಾಸ್ ಓವರ್ ಮೋಲಾರ್ ಮಾಸ್. ಮಾಸ್ 4 grams ಕೊಟ್ಟಿದ್ದೀವಿ, ಮೋಲಾರ್ ಮಾಸ್ 40, 4/40 ಅಂದರೆ 0.1 ಆಯಿತು. ನಂಬರ್ ಆಫ್ ಮೋಲ್ಸ್ 0.1 ಡಿವೈಡೆಡ್ ಬೈ ಮಾಸ್ ಆಫ್ ದಿ ಸಾಲ್ವೆಂಟ್ ಕೊಟ್ಟಿದ್ದೀವಿ, ಆದರೆ ಕೆಜಿಲ್ ಬರಿಬೇಕು. ಅಗೇನ್ 250ನ 1000 ಇಂದ ಭಾಗಿಸ್ಕೊಂಡು ಬರಿಬೇಕು. ಯಾಕೆ? 1 kg is 1000 grams. 250 grams ಅಂದರೆ 1/4 kg ಆಯಿತು, 0.25. ಅಗೇನ್ ಇಟ್ ಈಸ್ 10/25. ಎಷ್ಟು? 2/5 ಅಂದರೆ 0.4 ಮೋಲಾಲ್ ಸ್ಮಾಲ್ ಎಂ. ಸೊ ಸಿಂಪಲ್ ಪ್ರಾಬ್ಲಮ್ಸ್, ಫಾರ್ಮುಲಾ ಒಂದು ಗ್ಯಾಪ್ ಇಟ್ಕೊಂಡಿದ್ರೆ ಆಯಿತು. ಈಗ ಸಪೋಸ್ ಪರ್ಸೆಂಟೇಜ್ ಬೈ ಮಾಸ್ ಮಾಡಿ ಇದನ್ನೇನೆ 4 grams of NaOH is dissolved in 250 grams of solution. Find the percentage by mass ಅಂತ ಕೇಳಿದ್ರೆ ಫಾರ್ಮುಲಾ ಬರ್ಕೋಬೇಕು. ಪರ್ಸೆಂಟೇಜ್ ಬೈ ಮಾಸ್ ಈಕ್ವಲ್ಸ್ ಮಾಸ್ ಆಫ್ ದಿ ಸಾಲ್ಯೂಟ್ 4 grams into 100 divided by ಮಾಸ್ ಆಫ್ ದಿ ಸಲ್ಯೂಷನ್ 250 grams. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಬರುತ್ತೆ 40/25 ಅಂದರೆ 5 5s are 5 8s are 1.6%. 1.6% ಬೈ ಮಾಸ್. ಈ ಥರ ಪ್ರಾಬ್ಲಮ್ಸ್ನ ನೀವು ವರ್ಕೌಟ್ ಮಾಡಿ. ಟೆಕ್ಸ್ಟ್ ಬುಕ್ನಲ್ಲಿ ಈ ಥರ ಪ್ರಾಬ್ಲಮ್ಸ್ ಜಾಸ್ತಿ ಇಲ್ಲ, ಒಂದು 4-5 ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ಸ್ ಆನ್ ಮೊಲಾಲಿಟಿ, ಮೊಲಾರಿಟಿ, ಮೋಲ್ ಫ್ರಾಕ್ಷನ್, ಪರ್ಸೆಂಟೇಜ್ ಬೈ ಮಾಸ್. ಇಷ್ಟು ತಿಳ್ಕೊಂಡ್ರೆ ಈ ಚಾಪ್ಟರಿನ ನಿಮ್ಮ ಸಿಲೆಬಸ್ ಪ್ರಕಾರ ಏನು ತಿಳ್ಕೋಬೇಕು ಅದು ಮುಗಿಯುತ್ತೆ. ಒಂದು ಸತಿ ನಿಮಗೆ ಜ್ಞಾಪಿಸ್ಬಿಡ್ತೀನಿ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ. ನೀವು ಪೇಷಂಟಾಗಿ ಆ ಹೆಡಿಂಗ್ಸ್ನೆಲ್ಲ ಕೇಳ್ಕೊತಾ ಹೋಗಿ. ಫಸ್ಟು ಮ್ಯಾಟರು, ಆಮೇಲೆ ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್ ಇಂಟು ಪ್ಯೂರ್ ಆ್ಯಂಡ್ ಸಬ್ಸ್ಟೆನ್ಸಸ್ ಆ್ಯಂಡ್ ಮಿಕ್ಸ್ಚರ್ಸ್. ಮಿಕ್ಸ್ಚರ್ಸ್ ಅಂದ್ರೇನು, ಪ್ಯೂರ್ ಸಬ್ಸ್ಟೆನ್ಸಸ್ ಅಂದ್ರೇನು. ಮಿಕ್ಸ್ಚರಲ್ಲಿ 2 ಥರ ಇದೆ, ಹೊಮೋಜೀನಿಯಸ್ ಮಿಕ್ಸ್ಚರ್, ಹೆಟ್ರೋಜೀನಿಯಸ್ ಮಿಕ್ಸ್ಚರ್. ಪ್ಯೂರ್ ಸಬ್ಸ್ಟೆನ್ಸಸ್ಸಲ್ಲೂ 2 ಥರ ಇದೆ, ಎಲಿಮೆಂಟ್ಸು, ಕಾಂಪೌಂಡ್ಸು. ಡಿಫರೆನ್ಸಸ್ ಬಿಟ್ವೀನ್ ಮಿಕ್ಸ್ಚರ್ಸ್ ಆ್ಯಂಡ್ ಕಾಂಪೌಂಡ್ಸ್. ಅಲ್ಲಿಗೆ ಒಂದು ಭಾಗ ಮುಗಿಯುತ್ತೆ. ಇದಾದ ಮೇಲೆ ನಾವು ಫಿಸಿಕಲ್ ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸ್ ಅಂದ್ರೆ ಏನು ಅಂತ ಡೆಫಿನಿಷನ್ ಹೇಳಿದ್ದೀವಿ. ಆಮೇಲೆ ಫಿಸಿಕಲ್ ಕ್ವಾಂಟಿಟಿ ಹೇಳಿದ್ದೀವಿ. ಫಿಸಿಕಲ್ ಕ್ವಾಂಟಿಟಿನ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಒಂದು ಯೂನಿಟ್ ಬರೀಬೇಕು. ಆ ಯೂನಿಟಲ್ಲಿ ತುಂಬ ಕನ್ಫ್ಯೂಷನ್ ಇತ್ತು ಆಲ್ ಓವರ್ ದಿ ವರ್ಲ್ಡ್. ಹಾಗಾಗಿ ಒಂದು ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್, ಪ್ರಪಂಚದಲ್ಲಿರೋ ಎಲ್ಲ ದೇಶಗಳು ಕೂಡ ಫಾಲೋ ಮಾಡಬೇಕಾದಂಥ ಒಂದು ಯೂನಿಟ್ ಸಿಸ್ಟಮ್ನ ಜಾರಿಗೆ ತಗೊಂಬಂದರು. ಅದಕ್ಕೆ SI ಸಿಸ್ಟಮ್ ಅಂತ ಕರೀತಾರೆ. ಪ್ರಪಂಚದಲ್ಲಿ ಅನೇಕ ಜನ ಬುದ್ಧಿವಂತರು ಸೇರಿಕೊಂಡು 7 ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ ಯೂನಿಟ್ ತಿಳ್ಕೊಂಬಿಟ್ರೆ ಸಾಕು. ಬಾಕಿ ಫಿಸಿಕಲ್ ಕ್ವಾಂಟಿಟೀಸಿಂದ ಈ 7ರ ಸಹಾಯದಿಂದಾನೇ ಡಿರೈವ್ ಮಾಡ್ಕೋಬಹುದು ಅಂತ ಯೋಚನೆ ಮಾಡಿ 7 ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ನ ಡಿಫೈನ್ ಮಾಡಿದ್ದಾರೆ. ಆ 7 ಯಾವ್ಯಾವುದು, ಅದ್ರ ಯೂನಿಟ್ ಯಾವುದು, ಈ 7 ಬಿಟ್ಟು ಬೇರೆ ಫಿಸಿಕಲ್ ಕ್ವಾಂಟಿಟಿ ಇದ್ದರೆ ಅದರದ್ದು ಯೂನಿಟ್ನ ಹೇಗೆ ಡಿರೈವ್ ಮಾಡ್ಕೊಳ್ಳೋದು, ಅದಕ್ಕೆ ಡಿರೈವ್ಡ್ SI ಯೂನಿಟ್ ಅಂತ ಕರೀತಾರೆ. ಇದನ್ನೆಲ್ಲ ಡಿಸ್ಕಸ್ ಮಾಡೋದು. ಅದಾದಮೇಲೆ ಮಲ್ಟಿಪಲ್ಸ್ ಆಫ್ 10 to the power of 1 ಏನಂತ ಕರೀತಾರೆ, 10 ಸ್ಕ್ವೇರ್ ಏನಂತ ಕರೀತಾರೆ. ಹಾಗೆಯೇ ವಿ ಹ್ಯಾವ್ ಗಾನ್ ಅಪ್ ಟು 10 to the power of 15. ಹಾಗೆ ನೆಗೆಟಿವ್ ಪವರ್ಸಲ್ಲಿ 10 to the power of -1 ಇಂದ 10 to the power of -15. ಇದನ್ನೆಲ್ಲ ಯಾಕೆ ಮಾಡಿದ್ದಾರೆ ಅಂದರೆ so that there will be an uniformity all over the world. ಆಮೇಲೆ ಅದಾದಮೇಲೆ ವಿ ಹ್ಯಾವ್ ಕಮ್ ಟು ಪ್ರಿಸಿಷನ್ ಅಂದ್ರೇನು, ಆಕ್ಯುರಸಿ ಅಂದ್ರೇನು, 2 ಡಿಫರೆನ್ಸಸ್ ಏನು. ಅದಾದಮೇಲೆ ಸಿಗ್ನಿಫಿಕೆಂಟ್ ಫಿಗರ್ಸು, ಸಿಗ್ನಿಫಿಕೆಂಟ್ ಫಿಗರ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಮಲ್ಟಿಪ್ಲಿಕೇಶನ್ ಮಾಡಿದಾಗ ಆನ್ಸರ್ ಇಡಬೇಕಾದ್ರೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಬರೀಬೇಕು, ಅಡಿಷನಲ್ಲಿ ಹೇಗೆ, ಸಬ್ಟ್ರಾಕ್ಷನಲ್ಲಿ ಹೇಗೆ, ಮಲ್ಟಿಪ್ಲಿಕೇಶನ್ ಹೇಗೆ, ಡಿವಿಷನಲ್ಲಿ ಹೇಗೆ, ಇದನ್ನೆಲ್ಲ ತಿಳ್ಕೋಬೇಕು. ಈ ಸಿಗ್ನಿಫಿಕೆಂಟ್ ಫಿಗರ್ಸ್ ಆದಮೇಲೆ ನಾವು ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ ಅಂತ ಬಂದು 5 ಲಾಸ್ ಹೇಳಿದ್ದೀನಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್,
law of definite proportions, law of multiple proportions, Gay-Lussac's law of combining volumes, Avogadro's law. ಇವು 5 ಲಾಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ನಡೆಯುವಾಗ ಈ ನಿಯಮಗಳನ್ನ ಅದು ಫಾಲೋ ಮಾಡುತ್ತೆ. ಅದಾದಮೇಲೆ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ ಆದಮೇಲೆ ವಿ ಹ್ಯಾವ್ ಕಮ್ ಟು ಅಟಾಮಿಕ್ ಮಾಸ್ ಆ್ಯಂಡ್ ಮಾಲಿಕ್ಯುಲಾರ್ ಮಾಸ್. ಅಟಾಮಿಕ್ ಮಾಸ್ ಅಂದರೆ ನಾನು ಅಟಾಮಿಕ್ ಮಾಸ್ ಮಾಡಿದಾಗ ಹೇಳಿದ್ದೀನಿ, ಇಟ್ ಈಸ್ ನಾಟ್ ದ ಮಾಸ್ ಆಫ್ ಎ ಸಿಂಗಲ್ ಆಟಮ್, ಇಟ್ ಇಸ್ ಎ ರಿಲೇಟಿವ್ ಮಾಸ್. ಒಂದು ಆಟಮ್ ಮಾಸ್ನ ಇನ್ನೊಂದು ಆಟಮ್ ಜೊತೆ ಹೋಲಿಸಿ ಅದಕ್ಕಿಂತ ಇದಿಷ್ಟು ಭಾರವಾಗಿದೆ ಅಂತ ಒಂದು ಹೋಲಿಕೆ ಬರಿತೀವಿ. ವಿ ಕಂಪೇರ್ ದ ಮಾಸ್ ಆಫ್ ಒನ್ ಆಟಮ್ ಆಫ್ ದ ಗಿವನ್ ಎಲಿಮೆಂಟ್ ವಿತ್ ದ ಮಾಸ್ ಆಫ್ ಅನ್ ಅನದರ್ ಎಲಿಮೆಂಟ್. ಅದಕ್ಕೆ ಕಾರ್ಬನ್ 12 ಐಸೋಟೋಪ್ನ ಸ್ಟ್ಯಾಂಡರ್ಡ್ ಆಗಿ ತಗೊಂಡಿದ್ದಾರೆ. 1/12 ದ ಮಾಸ್ ಆಫ್ ಒನ್ ಆಟಮ್ ಆಫ್ ಕಾರ್ಬನ್ 12 ಐಸೋಟೋಪ್ ಇಸ್ ಟೇಕನ್ ಆಸ್ ರೆಫರೆನ್ಸ್. ಅದನ್ನು 1 ಅಟಾಮಿಕ್ ಮಾಸ್ ಯೂನಿಟ್ ಅಂತ ಕರೀತಾರೆ. 1 ಅಟಾಮಿಕ್ ಮಾಸ್ ಯೂನಿಟ್ ಅಂದರೆ 1.66 ಇಂಟು 10⁻⁻24 ಗ್ರಾಮ್. ಇದನ್ನು ಮಾಸ್ ಆಫ್ ಆಟಮ್ಸ್, ಮಾಲಿಕ್ಯೂಲ್ಸ್, ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಬರೀಬೇಕಾದ್ರೆ ಈ ಯೂನಿಟ್ನ ಉಪಯೋಗಿಸ್ತಾರೆ. ಅದಾದ ಮೇಲೆ ಮಾಲಿಕ್ಯುಲಾರ್ ಮಾಸ್ ಆದಮೇಲೆ ವಿ ಹ್ಯಾವ್ ಕಮ್ ಟು ಎನ್ ಇಂಪಾರ್ಟೆಂಟ್ ಸ್ಟೇಜ್ ಕಾಲ್ಡ್ ಮೋಲ್ ಅಂತ. ಈ ಇಡೀ ಚಾಪ್ಟರಿನ ಉದ್ದೇಶ ಮೋಲ್ ಅನ್ನುವ ಟರ್ಮ್ನ ನೀವು ಅರ್ಥ ಮಾಡಿಕೊಳ್ಳಿ ಅಂತ. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಟರ್ಮ್ ಇನ್ ಕೆಮಿಕಲ್ ರಿಯಾಕ್ಷನ್ಸ್. ನೀವು ಅಷ್ಟೇ ಈ ಚಾಪ್ಟರ್ ಓದುವಾಗ ಮೋಲ್ ಅನ್ನೋದಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಟ್ಟು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ನಮ್ಮ ಎಲ್ಲ ಕೆಮಿಕಲ್ ಕ್ಯಾಲ್ಕುಲೇಷನ್ಸು ಕೂಡ ದೇ ಆರ್ ಬೇಸ್ಡ್ ಆನ್ ದ ನಂಬರ್ ಆಫ್ ಮೋಲ್ಸ್, ನಾಟ್ ಆನ್ ದ ನಂಬರ್ ಆಫ್ ಗ್ರಾಮ್ಸ್. ಅದು ಯಾಕೆ ಏನು ಅನ್ನೋದನ್ನು ಆ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ. ಈ ಮೋಲ್ ಕಾನ್ಸೆಪ್ಟ್ ಆದಮೇಲೆ ನಾನು ಗ್ರಾಮ್ನ ಮೋಲ್ ಹೇಗೆ ಮಾಡೋದು, ವಾಲ್ಯೂಮ್ ಕೊಟ್ಟರೆ ಮೋಲ್ ಹೇಗೆ ಮಾಡೋದು, ನಂಬರ್ ಆಫ್ ಪಾರ್ಟಿಕಲ್ಸ್ ಕೊಟ್ಟರೆ ಮೋಲ್ ಹೇಗೆ ಮಾಡೋದು, ಪ್ರತಿಯೊಂದು ಹೇಳಿ. ಅದಾದ ಮೇಲೆ ವಿ ಹ್ಯಾವ್ ಡನ್ ಸಮ್ ಸಿಂಪಲ್ ಎಂಪೆರಿಕಲ್ ಫಾರ್ಮುಲಾ, ಮಾಲಿಕ್ಯುಲಾರ್ ಫಾರ್ಮುಲಾ ಹೇಳಿ, ಪರ್ಸಂಟೇಜ್ ಕಾಂಪೋಸಿಷನ್ ಹೇಳಿ, ಒಂದು ಕಾಂಪೌಂಡ್ಗೆ ಮಾಲಿಕ್ಯುಲಾರ್ ಫಾರ್ಮುಲಾ ಕಂಡುಹಿಡಿಬೇಕಾದ್ರೆ ಏನೇನು ಸ್ಟೆಪ್ಸ್ ಇದೆ ಅದನ್ನೆಲ್ಲ ಹೇಳಿ ಒಂದು ಪ್ರಾಬ್ಲಮ್ನ ನಿಮಗೆ ವರ್ಕೌಟ್ ಮಾಡಿ ತೋರಿಸಿದ್ದೀನಿ. ಆ ಥರ ಪ್ರಾಬ್ಲಮ್ನ ನಾವು ಸಾಮಾನ್ಯವಾಗಿ ನಿಮಗೆ ಎಕ್ಸಾಮಲ್ಲಿ ಕೇಳ್ತೀವಿ. Then I have told you about limiting reactant. ಈ ಚಾಪ್ಟರಿನ ಉದ್ದೇಶ ಲಿಮಿಟಿಂಗ್ ರಿಯಾಕ್ಟೆಂಟ್ ಅನ್ನೋದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಹಾಗಂದ್ರೆ ಏನು, ಲಿಮಿಟಿಂಗ್ ರಿಯಾಕ್ಟೆಂಟ್ ಮೂಲಕ ಯಾವ ರೀತಿ ಸ್ಟೋಕಿಯೋಮೆಟ್ರಿಕ್ ಇಕ್ವೇಷನ್ ಸಹಾಯದಿಂದ ಎಷ್ಟು ರಿಯಾಕ್ಟೆಂಟ್ ತೊಗೊಂಡ್ರೆ ಎಷ್ಟು ಪ್ರಾಡಕ್ಟ್ ಬರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ವಿತ್ ದಿ ಹೆಲ್ಪ್ ಆಫ್ ಒನ್ ಪ್ರಾಬ್ಲಮ್ ಐ ಹ್ಯಾವ್ ಎಕ್ಸ್ಪ್ಲೈನ್. ನೀವು ಅದೇ ಥರ ಪ್ರಾಬ್ಲಮ್ನ ಲಿಮಿಟಿಂಗ್ ರಿಯಾಕ್ಟೆಂಟ್ ಮೇಲೆ ಸಾಕಷ್ಟು ಪ್ರಾಬ್ಲಮ್ಸು ನಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿದೆ. ನೀವು ಬರ್ಕೊಂಡು ಫಸ್ಟು ಪ್ರಾಬ್ಲಮ್ ಓದ್ಕೊಂಡು ಅರ್ಥ ಮಾಡಿಕೊಂಡು ಬ್ಯಾಲೆನ್ಸ್ಡ್ ಈಕ್ವೇಷನ್ ಬರೆದು ಈಕ್ವೇಷನ್ ಪ್ರಕಾರ ಎಷ್ಟೆಷ್ಟು ಮಾರ್ಕ್ಸ್ ತೊಗೋಬೇಕಾಗಿತ್ತು, ಆದರೆ ಅವ್ರು ಎಷ್ಟೆಷ್ಟು ತೊಗೊಂಡಿದ್ದಾರೆ, ಅದನ್ನು ಯಾವ್ದಾರ ಹೆಚ್ಚು ಕಮ್ಮಿ ಮಾಡಿದಾರಾ, ಯಾವ್ದಾರ ಒಂದು ಜಾಸ್ತಿ ಒಂದು ಕಮ್ಮಿ ತೊಗೊಂಡಿದ್ದಾರಾ, ಕಮ್ಮಿ ತೊಗೊಂಡಿದ್ರೆ ಅಕಸ್ಮಾತ್ವಾಗಿ ಅದೇ ಲಿಮಿಟಿಂಗ್ ರಿಯಾಕ್ಟೆಂಟು, ಅದರ ಮೂಲಕ ಪ್ರಾಡಕ್ಟ್ ಮಾಡಬೇಕು, ಇನ್ನೊಂದು ರಿಯಾಕ್ಟೆಂಟ್ನ ಇಗ್ನೋರ್ ಮಾಡಬೇಕು ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಅಂತ ಹೇಳಿದ್ದೀನಿ. To conclude this chapter, I have told you about the concentration of solutions. 4 ಮೆಥಡ್ನ ನಿಮ್ಮ ಸಿಲೆಬಸ್ಸಲ್ಲಿ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಮೊದಲನೇದು ಮೊಲಾರಿಟಿ RITY, ಎರಡನೇದು ಮೊಲಾಲಿಟಿ LITY, ಮೂರನೇದು ಮೋಲ್ ಫ್ರಾಕ್ಷನ್, ನಾಲ್ಕನೇದು ಪರ್ಸಂಟೇಜ್ ಬೈ ಮಾಸ್. ಇದರದೆಲ್ಲ ಡೆಫಿನಿಷನ್ ಹೇಳಿದ್ದೀನಿ. ಮೋಲ್ ಪರ್ ಲೀಟರ್ is the unit of molarity, mole per kg unit of molality, no unit for mole fraction, no unit for percentage by mass. ಇಷ್ಟನ್ನು ಮಾಡಿ ನೀವು ತಿಳ್ಕೊಂಡ್ರೆ you will be having a strong foundation in chemistry, and you can understand and appreciate chemistry in a very efficient manner.